ನೋಡಿ, ಅದು ನಾನು ಪೇಪರಲ್ಲಿ ಓದಿದೆ, ನನಗೆ ಮಾಹಿತಿ ಇಲ್ಲ. ಪೇಪರ್ ಬಂದಿದೆ ನನಗೆ ಮಾಹಿತಿ, ಯಾಕೆಂದ್ರೆ ಅವರು ಪೊಲೀಸ್ ಆಫೀಸರ್ಸ್ ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದೀವಿ. ಸೊ ಕುಮಾರಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಬಿಜೆಪಿಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಉಪ್ಪಿಂದವ್ರು ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ. ಸೊ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ನಾವು ಅದಕ್ಕೆ ಭಾಗಿಯಾಗಿಲ್ಲ. ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ವೆಸ್ಟಿಗೇಷನ್. ಈಗ ರಾಜುಗೌಡ ಅವರು ತಮ್ಮ ಮೇಲೆ ಮತ್ತು ಈ ಸಿಡಿ ವಿಚಾರದಲ್ಲಿ ಆದಾಗ ನಿಮ್ಮ ಹೆಸರನ್ನೇ ಅದಕ್ಕೆ ತಗಲಾಗ್ತಾರೆ. ಅದರ ಜೊತೆಗೆ ಸಿಡಿ ಯೂನಿವರ್ಸಿಟಿ ಇಟ್ಕೊಂಡಿದ್ದಾರೆ ಡಿಕೆಶಿ ಅವರು, ಎಕ್ಸ್ಪರ್ಟ್ ಇದ್ದಾರೆ. ರಾಜುಗೌಡ ಅದಕ್ಕೆ ಬಹಳ ಸಂತೋಷ. ನನ್ನ ಆಗಾಗ ಬಿಜೆಪಿಯವರು ದಳದವರು ನನ್ನ ಆಗಾಗ ನೆನ್ಸ್ಕೊತಾ ಇರ್ತಾರೆ. ಬಹಳ ಸಂತೋಷ. ನಮ್ಮನ್ನೆಲ್ಲ ನೆನ್ಸ್ಕೊಳ್ಳೇಬೇಕು ಅವರು, ಪಕ್ಷದ ಅಧ್ಯಕ್ಷ. ಯಾಕೆಂದ್ರೆ ಎಲ್ಲ ಒಂದೊಂದು ವಿಕೆಟ್ ಬೀಳ್ತಾ ಇರ್ತದಲ್ಲ, ಕ್ಯಾಪ್ಟನ್ ನೆನ್ಸ್ಕೊಳ್ದೆ ಇನ್ಯಾರು ನೆನ್ಸ್ಕೊಳ್ತಾರೆ? ಸಾಮಾನ್ಯಗೆ ನಾವೇನಾದ್ರು ಬಿಜೆಪಿ ಯಾರು ಮಾಡಿದ್ರು ಮೋದಿಯವ್ರನ್ನೇ ಅಟ್ಯಾಕ್ ಮಾಡೋದು, ಬಿಜೆಪಿ ನಾಯಕರುಗಳನ್ನೇ ಅಟ್ಯಾಕ್ ಮಾಡೋದು. ಈಗ ಫಸ್ಟ್ ರಾಜುಗೌಡ ಆಗ್ಲಿ, ನಾನು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದು ಪ್ರಶ್ನೆಗೆ ಏನ್ ಕೇಳ್ತಾ ಇದೀವಿ ಅಂದ್ರೆ, ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ತೆಗಿತಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಶಾಂತನ ಹೇಳಕ್ ಹೆಣ್ಮಕ್ಳಿಗೆ ಹೋಗ್ತಾ ಇಲ್ಲ? ಕೇಳಿ, ಪ್ರಶ್ನೆ ಮಾಡಿ, ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲೋದ ಸಿಟಿ ರವಿ, ಎಲ್ಲೋದ್ರು ಶೋಭಕಾ, ಎಲ್ಲೋದ್ರು ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ಹುಬ್ಳಿ ಹೆಣ್ಮಗಳಿಗೆ ನಾವ್ ಏನ್ ಬೇಕೋ ತನಿಖೆ ಮಾಡ್ತಾ ಇದೀವಿ, ಅದಕ್ಕೆಲ್ಲ ಮಾತಾಡ್ತಾ ಇದ್ವಿ.